ಹಾಯ್ ಹಲೋ ಆ್ಯಂಡ್ ನಮಸ್ಕಾರಗಳು. ನಾನು ನಿಮ್ಮ ಕನ್ನಡದ ಹುಡುಗ. ಇವತ್ತು ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ನನ್ನ ಚಾನಲ್ ನೋಡಿ ಯಾರೆಲ್ಲ ನನಗೆ ಕಮೆಂಟ್ಸ್ ಮೂಲಕವಾಗಿ ರೆಸ್ಪಾನ್ಸ್ ಕೊಟ್ಟಿದ್ದಾರೆ, ಅಂದರೆ ನನ್ನ ವೀಡಿಯೋಗಳಿಗೆ ಲಾಸ್ಟ್ ರೀಸೆಂಟ್ 3 ವಿಡಿಯೋ ಅಂದರೆ 3 ವಿಡಿಯೋಗಳನ್ನು ನಾನು ಪ್ಲೇ ಮಾಡ್ತೀನಿ. ಅದರಲ್ಲಿ ಕಮೆಂಟ್ಸ್ಗಳ ಬಾಕ್ಸನ್ನು ಓಪನ್ ಮಾಡ್ತಾ ಯಾರೆಲ್ಲ ನನಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ, ಸೊ ಅವರ ಒಂದು ಚಾನಲ್ ಕೂಡ ನಾನು ವಿಡಿಯೋ ಮೂಲಕವಾಗಿ ನಾನು ತೋರಿಸ್ತಾ ಇದ್ದೀನಿ. ಸೊ ಅವರು ಒಂದು ವಿಡಿಯೋಗಳು ಕೂಡ ನಾನು ನೋಡಬೇಕಂತ ಆಸೆ ಇರುತ್ತೆ, ಆದರೆ ಒಂದು ಈ ವಿಡಿಯೋ ಮೂಲಕವಾಗಿ ಅದನ್ನೇ ತೋರಿಸ್ತಾ ಇದ್ದೀನಿ. ಸೊ ಐ ಥಿಂಕ್ ನೀಲು ಅವ್ರು ನೋಡಿದಾರೋ ಅಥವಾ ಇಲ್ವಾ ಅಂತ ಕೆಲವರು ಡೌಟ್ ಇರುತ್ತೆ. ಸೊ ಹಾಗಾಗಿ ಅದನ್ನು ವಿಡಿಯೋ ಮೂಲಕವಾಗಿ ತೋರಿಸ್ತಾ ಇದ್ದೀನಿ. ಸೊ ಬನ್ನಿ ನೋಡೋಣ ಯಾರ್ಯಾರು ನನ್ನ ಕಮೆಂಟ್ಸ್ ಮಾಡಿದ್ದಾರೆ. ಸೊ ಅವರ ವೀಡಿಯೋಗಳನ್ನು ಕೂಡ ಅವ್ರ ಚಾನಲ್ಗಳನ್ನು ಕೂಡ ನೋಡೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಲೈವ್ ವಿಡಿಯೋ ಮೂಲಕವಾಗಿ. ನೋಡಿ, ನನಗೆಲ್ಲ ಯಾರು ಕಮೆಂಟ್ಗಳನ್ನು ಹಾಕಿದ್ದಾರೆ ಅಂದರೆ ಲಾಸ್ಟ್ ವೀಡಿಯೋಗೆ ಯಾರು ಕಮೆಂಟ್ ಮಾಡಿದ್ದಾರೆ ಅವರ ಚಾನಲ್ಗಳನ್ನು ಓಪನ್ ಮಾಡ್ತಾಯಿದ್ದೀನಿ ನಾನು. ಅಂದರೆ 5 ನಿಮಿಷ ಪೂರ್ತಿಯಾಗಿ ವೀಡಿಯೋ ನೋಡ್ತಾ ಇರ್ತೀನಿ ನಾನು. ನೋಡಿ, ಇವಾಗ ಅಪ್ಪಿ ಲಾಗ್ಸ್ ಅವರು ಕಮೆಂಟ್ ಹಾಕಿದ್ದು ನನ್ನ ಲಾಸ್ಟ್ ವೀಡಿಯೋಗೆ. ಸೊ ಫಸ್ಟ್ ಕಮೆಂಟ್ ಅವ್ರದ್ದು. ಸೊ ಐ ಥಿಂಕ್ ಅವರ ಲಾಸ್ಟ್ ವೀಡಿಯೋನ ನಾನು ನೋಡ್ತಾ ಇದ್ದೀನಿ ನೋಡಿ. ಸೊ ಇಲ್ಲಿ ಅವರು ವೀಡಿಯೋ ಮಾಡಿ ಹಾಕಿದ್ದಾರೆ. ಸೊ ಯಾರೆಲ್ಲ ಚಾನಲ್ಗೆ ಕನೆಕ್ಟ್ ಆಗಿಲ್ಲ ಅವರ ಚಾನಲ್ಗೂ ಕೂಡ ಕನೆಕ್ಟ್ ಆಗಿ ಒಳ್ಳೊಳ್ಳೆ ವೀಡಿಯೋಗಳು ಹಾಕ್ತಾ ಇರ್ತಾರೆ. ಸೊ ನಾನು ಕೂಡ ಸಿಸ್ಟಮ್ ಮೂಲಕವಾಗಿ ಅವರಿಗೆ ಸಬ್ಸ್ಕ್ರೈಬ್ ಮಾಡಿದ್ದೀನಿ ನೋಡಿ. ನನ್ನ ಮೊಬೈಲಿಂದ ಸಬ್ಸ್ಕ್ರೈಬ್ ಮಾಡಿದ್ದೀನಿ, ಆದರೆ ನನ್ನ ಸಿಸ್ಟಮ್ ಅಂದರೆ ಲ್ಯಾಪ್ಟಾಪ್ನಿಂದ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ, ಬಟ್ ಇವಾಗ ಮಾಡಿದ್ದೀನಿ. ಸೊ ಅವ್ರ ವೀಡಿಯೋ ನೋಡಿ ಚೆನ್ನಾಗಿದೆ. ಯಾವುದೋ ಲಕ್ಷ್ಮೀ ಪೂಜೆ, ದೇವರ ಪೂಜೆ. ಸೊ ಐ ಥಿಂಕ್ ಅವರ ಕಡೆ ಸಂಪ್ರದಾಯವಾಗಿ ಅವರ ಪೂಜೆಯನ್ನು ತೋರಿಸ್ತಾ ಇದ್ದಾರೆ. ಸೊ ಐ ಥಿಂಕ್ ವೀಡಿಯೋ ಮೂಲಕವಾಗಿ. ಸೊ ನ್ಯಾಚುರಲಿ ವೀಡಿಯೋಗಳು, ಇಂಥ ವೀಡಿಯೋಗಳು ಹಾಕೋದ್ರಿಂದ ನಮ್ಗೆ ಯಾವುದೇ ರೀತಿ ಕಾಪಿರೈಟ್ ಕೂಡ ಬರುವುದಿಲ್ಲ. ನೋಡಿ ಅವರು ಯಾವ ರೀತಿ ವಿಡಿಯೋ ಮಾಡಿದ್ದಾರೆ ನೋಡಿ. ಲಕ್ಷ್ಮೀ ದೇವರನ್ನು ಐ ಥಿಂಕ್ ಪಲ್ಲಕ್ಕಿ ಏನೋ ಗೊತ್ತಿಲ್ಲ, ನನಗೆ ಪಲ್ಲಕ್ಕಿ ಅಂತಾರೆ ಏನೋ ಗೊತ್ತಿಲ್ಲ. ನೋಡೋಣ ಕಮೆಂಟ್ಸ್ ಮೂಲಕವಾಗಿ ಅವರು ಏನು ಹೇಳ್ತಾರೆ. ಅವರು ಏನಾದರೂ ಈ ವಿಡಿಯೋ ನೋಡಿದರೆ ನೋಡಿ ಎಷ್ಟೆಲ್ಲ ಸಂಭ್ರಮ ಆಚರಣೆ. ಐ ಥಿಂಕ್ ಲಕ್ಷ್ಮೀ ದೇವರು ಪೂಜೆ ಸಂಪ್ರದಾಯವಾಗಿ ಪೂಜೆ ಮಾಡ್ತಾಯಿದ್ದಾರೆ. ಸೊ ಅವರ ಪದ್ಧತಿಯಂತೆ ನೋಡಿ ತೆಂಗಿನಕಾಯಿಗಳನ್ನು ಕೂಡ ಹೊಡಿತಾ ಇದ್ದಾರೆ. ಐ ಥಿಂಕ್ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಸೊ ಅವರ ಸಂಪ್ರದಾಯವಾಗಿ ಐ ಥಿಂಕ್ ಪೂಜೆಯನ್ನು ಮಾಡ್ತಾಯಿದ್ದಾರೆ. ಸೊ ನನ್ನ ಒಂದು ವಿಡಿಯೋಗೆ ಲಾಸ್ಟ್ ವೀಡಿಯೋಗೆ ಇವರು ಒಂದು ಫಸ್ಟ್ ಕಮೆಂಟು ಹಾಕಿದ್ದನ್ನು ಪ್ಲೇ ಮಾಡಿದ್ದೀನಿ. ಹಾಗಂತ ನಾನು ಎಲ್ಲರೂ ವೀಡಿಯೋಗಳನ್ನು ತೋರಿಸಲ್ಲ ಅಂತಿಲ್ಲ. ಪ್ರತಿದಿನವೂ ಒಂದೊಂದು ವೀಡಿಯೋ ಮೂಲಕವಾಗಿ ನನಗೆ ಯಾರೆಲ್ಲ ಕಮೆಂಟ್ ಮಾಡಿದ್ದಾರೆ, ಸೊ ಅವರು ಪ್ರತಿಯೆಲ್ಲ ವೀಡಿಯೋಗಳನ್ನು 5 ನಿಮಿಷ ನಾನು ಪೂರ್ತಿ ನೋಡಿರ್ತೀನಿ. ಅವ್ರು ಲಾಸ್ಟ್ ವೀಡಿಯೋ ಯಾವ್ದು ಹಾಕಿದ್ದಾರೆ ಅದನ್ನು ಅವ್ರದ್ದು 10 ನಿಮಿಷ ಆದರೂ ನಾನು ಒಟ್ಟು 5 ನಿಮಿಷ ಪೂರ್ತಿ ನೋಡ್ತೀನಿ, ಸ್ಕಿಪ್ ಮಾಡ್ದೇ ನೋಡ್ತಾ ಇರ್ತೀನಿ. ಸೊ ಅದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲೇ. ಸ್ವಲ್ಪ ನಾನು ಸ್ಪೀಡನ್ನು ಜಾಸ್ತಿ ಇಟ್ಕೊಂಡಿದ್ದೀನಿ ಇಲ್ಲಿ. ಸೊ ಅಂದರೆ ಡ್ಯೂರೇಷನ್ 5 ನಿಮಿಷ ನೋಡಿರ್ತೀನಿ, ಆದರೆ ನಾನು ಇಲ್ಲಿ ವೀಡಿಯೋ ಹಾಕಬೇಕಾದ್ರೆ ಸ್ಪೀಡ್ ಇದೆ. ನೋಡಿ ಎಲ್ಲ ಒಂದು ಪೂಜೆ ಸಮೇತ ಆಯಿತು ಎಲ್ಲ ನೋಡಿ. ಅವ್ರಿಗೆ 5 ಮಿನಿಟ್ಸಲ್ಲೇ ಮತ್ತೆ ಆ್ಯಡ್ಸ್ ಬಂತು ಅವ್ರಿಗೆ ಅವರ ಒಂದು ಚಾನಲ್ಗೆ. ಆ್ಯಡ್ಸನ್ನು ಸ್ಕಿಪ್ ಮಾಡ್ದೇ ನೋಡಿದ್ದೀನಿ ನಾನು. ಯಾವುದೇ ರೀತಿ ಕಾಪಿರೈಟ್ ಈ ಥರ ವೀಡಿಯೋಗಳಿಗೆ ಯಾವುದೇ ರೀತಿ ಕಾಪಿರೈಟ್ ಕೂಡ ಬರುವುದಿಲ್ಲ. ಸೊ ಅದು ಬಿಟ್ಟು ನಾವು ಏನೇನೋ ಯಾರ್ಯಾರೋ ವೀಡಿಯೋಗಳನ್ನ ತೊಗೊಂಡು ಬಂದು ನಾವು ಹಾಕಿದ್ರೆ ಐ ಥಿಂಕ್ ಕಾಪಿರೈಟ್ ಬರುತ್ತೆ, ಕಾಪಿ ಸ್ಟ್ರೈಕ್ ಬರುತ್ತೆ. ನಾನು ಮ್ಯೂಸಿಕ್ ಯಾಕೆ ಕೊಟ್ಟಿಲ್ಲ ಅಂದರೆ ಕಾಪಿರೈಟ್ ಬರುತ್ತೆ ಅಂತ ನಾನು ಮ್ಯೂಸಿಕ್ ಕೊಟ್ಟಿಲ್ಲ, ಅದಕ್ಕೆ ನನ್ನ ಧ್ವನಿಯಲ್ಲೇ ನಾನು ಮಾತಾಡ್ತಾ ಇದ್ದೀನಿ ಇಲ್ಲಿ. ನೋಡಿ ನೆಕ್ಸ್ಟು ಕಮೆಂಟ್ಸ್ ಅವ್ರದ್ದು 5 ನಿಮಿಷ ನಾನು ಇಂತ ಜಾಸ್ತಿ ನೋಡಿದೆ, ಸಬ್ಸ್ಕ್ರೈಬ್ ಆಗಿದ್ದೀನಿ. ನೆಕ್ಸ್ಟ್ ಕಮೆಂಟ್ ಯಾರು ಕೊಟ್ಟಿದ್ದಾರೆ ಇದೇ ವಿಡಿಯೋಗೆ ನೋಡಿ. ಸಿಂಚನ ಅವ್ರದ್ದು ಇದೆ, ಆದರೆ ಅವರ ಶಾರ್ಟ್ಸ್ ವೀಡಿಯೋ ಇದೆ, ಜಾಸ್ತಿ ಲಾಂಗ್ ವೀಡಿಯೋಗಳಿಲ್ಲ ನೋಡಿ. ಇವಾಗ ನಿಶು ಕಾರ್ನರ್ ಅಂತೇಳಿ, ಸೊ ನಿಶು ಕಾರ್ನರ್ ಇವರು ವಿಡಿಯೋ ಕೂಡ ಮಾಡಿದ್ದಾರೆ. ಲಾಸ್ಟ್ ವೀಡಿಯೋ ನೋಡ್ತಾ ಇದ್ದೀನಿ ನಾನು ಅವ್ರದ್ದು, ಸ್ಕಿಪ್ ಮಾಡ್ದೇ ನೋಡ್ತಾ ಇದ್ದೀನಿ 5 ನಿಮಿಷ ಡ್ಯೂರೇಷನಲ್ಲಿ. ನೋಡಿ ಕ್ರಿಸ್ಮಸ್ ಪ್ರಯುಕ್ತವಾಗಿ ಅವರು ಒಂದು ಶಾಪಿಂಗ್ ಮಾಲ್ಗೆ ಹೋಗಿದ್ದಾರೆ ಅಂತ ಅನಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಶಾಪಿಂಗ್ ಮಾಲ್. ಜಿಂಕೆ ಕೈಯಲ್ಲಿ ಇಟ್ಕೊಂಡಿದ್ದಾರೆ. ಸೊ ಡೆಕೋರೇಷನ್ ಎಲ್ಲ ಪರ್ಚೇಸಿಂಗ್ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ನೋಡೋಣ. ಆಮೇಲೆ ನೋಡಿ ಡೆಕೋರೇಷನ್ ಎಲ್ಲ ಯಾವ ರೀತಿ ಇದೆ,
ಕ್ರಿಸ್ಮಸ್ ಪ್ರಯುಕ್ತವಾಗಿ ಅವರು ವಿಡಿಯೋ ಮಾಡಿದ್ದಾರೆ ಅಂತ ಅನಿಸುತ್ತೆ. ಆದರೆ ಅವರು ಸಿಂಗಾಪುರ್ನಲ್ಲಿ ಇರೋದರಿಂದ ಐ ಥಿಂಕ್ ಸಿಂಗಾಪುರ್ ಮಾಲ್ ನಾನು ನೋಡಿಲ್ಲ. ಸೊ ಅವರ ಒಂದು ವಿಡಿಯೋ ಮೂಲಕವಾಗಿ ನಾನು ಮಾಲನ್ನು ನೋಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿದೆ ಅಲ್ವಾ. ಐ ಥಿಂಕ್ ಮಾಲು ನಾವು ಬೆಂಗಳೂರುಗಳಲ್ಲಿ ಮಾಲ್ ನೋಡ್ತಾ ಇರ್ತೀವಿ, ಬಟ್ ಆದರೆ ಸಿಂಗಾಪುರ್ನಲ್ಲಿ ಮಾಲ್ ಯಾವ ರೀತಿ ಇದೆ ನೋಡಿ. ನೋಡಿ ಎಲ್ಲ ಹೂಗಳನ್ನು ಕೂಡ ಐ ಥಿಂಕ್ ಪರ್ಚೇಸ್ ಮಾಡ್ತಾ ಇದ್ದಾರೆ. ಈಗ ಅವ್ರ ಮನೆ ಅಂತ ಅನಿಸುತ್ತೆ ಇದು. ನೋಡೋಣ, ಅವರು ಈ ವಿಡಿಯೋ ನೋಡಿದ್ರೆ ಅವ್ರ ಮನೆನಾ ಅಥವಾ ಏನು ಅಂತ ಹೇಳ್ತಾರೆ. ಸೊ ಕಮೆಂಟ್ಸ್ ಮೂಲಕವಾಗಿ. ಆಮೇಲೆ ನೋಡಿ ಡೆಕೋರೇಷನ್ ಅವರೇ ಸ್ವಂತ ಮಾಡ್ತಾಯಿದ್ದಾರೆ. ಸೊ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ ಡೆಕೋರೇಷನ್ಸು, ಅದ್ಭುತವಾಗಿದೆ. ಕ್ರಿಸ್ಮಸ್ ಪ್ರಯುಕ್ತವಾಗಿ ಅವರು ಒಂದು ಡೆಕೋರೇಷನ್ ಮಾಡ್ತಾಯಿದ್ದಾರೆ. ಡೆಕೋರೇಷನ್ ಮಾಡೋದು ಕೂಡ ಒಂದು ತುಂಬ ಅದ್ಭುತವಾದ ಕಲೆ. ಸೊ ಎಲ್ರಿಗೂ ಬರಲ್ಲ ಅದು. ಅಟ್ರಾಕ್ಷನ್ ಅಲ್ವಾ, ಆಕರ್ಷಿತವಾಗಿರಬೇಕು. ಯಾವುದೇ ಡೆಕೋರೇಷನ್ ನಾವು ನೋಡ್ತಾ ಇರ್ತೀವಿ. ಸೊ ಕೆಲವೊಂದು ಸಮಾರಂಭಗಳಲ್ಲಿ, ಫಂಕ್ಷನ್ಗಳಲ್ಲಿ ಅಟ್ರಾಕ್ಷನ್ ಅಂದರೆ ಡೆಕೋರೇಷನ್ ನೋಡಿದ ತಕ್ಷಣ ಒಳಗಡೆ ಹೋಗ್ಬೇಕಂತ ಅನಿಸುತ್ತೆ, ಏನೋ ಇದೆ ಒಳಗಡೆ. ಬಟ್ ಆ ರೀತಿ ಕೂಡ ಇವರು ಕೂಡ ಐ ಥಿಂಕ್ ಡೆಕೋರೇಷನ್ ಅದ್ಭುತವಾಗಿ ಮಾಡಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಎಷ್ಟು ಚೆನ್ನಾಗಿದೆ. ಇದು ದಾಸವಾಳ ಹೂವು ಅಥವಾ ರೈಟ್ ರೋಜೋ ಗೊತ್ತಿಲ್ಲ ನನಗೆ. ಸೊ ಅದ್ಭುತವಾಗಿದೆ. ಸೊ ವಿಡಿಯೋ ಚೆನ್ನಾಗಿ ಮಾಡಿ ಹಾಕಿದ್ದಾರೆ. ಐ ಥಿಂಕ್ ಯಾವುದೇ ರೀತಿ ಈ ಥರ ವೀಡಿಯೋಗಳಿಗೆ ಕಾಪಿರೈಟ್ ಬರೋದಿಲ್ಲ. ಆಮೇಲೆ ಕ್ವಾಲಿಟಿ ಕೂಡ ಚೆನ್ನಾಗಿದೆ, ವಿಡಿಯೋ ಕ್ವಾಲಿಟಿ. ಕಂಟೆಂಟು ಇಂಡಿಯನ್ ಕ್ರಿಸ್ಮಸ್ ಬಗ್ಗೆ ಕೊಟ್ಟಿದ್ದಾರೆ ಅವರು. ಎಷ್ಟು ಚೆನ್ನಾಗಿದೆ. ಜಿಂಕೆ ಅಲ್ಲೇ ನೋಡಿದ್ದು, ನಾವು ಮಾಲಲ್ಲಿ ನೋಡಿದ್ದು. ಸೊ ಇವಾಗ ಇವರು ಮನೆಯಲ್ಲಿ ನೋಡ್ತಾ ಇದ್ದೀವಿ ಅಂತ ಅನಿಸುತ್ತೆ. ಅದನ್ನು ಪರ್ಚೇಸಿಂಗ್ ಮಾಡುವಾಗ ತೋರಿಸಿದ್ದಾರೆ ಅವರು, ಅಲ್ಲೇ ಮಾಲಲ್ಲೇ ತೋರಿಸಿದ್ರು. ಐ ಥಿಂಕ್ ನಾವು ಇಲ್ಲಿ ಮನೆಯಲ್ಲೇ ನೋಡ್ತಾ ಇದ್ದೀವಿ ಇವಾಗ. ಅದ್ಭುತವಾಗಿದೆ, ಎಲ್ಲ ಸೂಪರಾಗಿ ಮಾಡಿದ್ದಾರೆ. ಸೊ ಇಷ್ಟೆಲ್ಲ ಮಾಡೋಕ್ಕೆ ಎಷ್ಟೊತ್ತು ಸಮಯ ತಗೊಂಡಿದ್ದಾರೋ ಗೊತ್ತಿಲ್ಲ. ಆದರೆ ಅವರ ಚಾನಲ್ಗೆ ಯಾರು ಕನೆಕ್ಟ್ ಆಗಿ ನಿಶು ಕಾರ್ನರ್ ಅಂತ ಹೇಳಿ ನೋಡಿ. ಆಮೇಲೆ ನೆಕ್ಸ್ಟು ಯಾರು ಕಮೆಂಟ್ ಮಾಡಿದ್ರು, ನನಗೆ 4 ಕಮೆಂಟ್ ಬಂದಿದ್ದಾವೆ. ಅದರಲ್ಲಿ ಲಾಸ್ಟ್ ಕಮೆಂಟು ಕವಿ ಸವಿ ರುಚಿ ಅಂತೇಳಿ ನೋಡಿ. ಸೊ ಅವರ ಚಾನಲ್ ಕೂಡ ಐ ಥಿಂಕ್ ನಾನು ಓಪನ್ ಮಾಡ್ತಾಯಿದ್ದೀನಿ ಇವಾಗ. ನೋಡಿ ಅವರು ಮಶ್ರೂಮ್ ಬಿರಿಯಾನಿ ಮಾಡ್ತಾಯಿದ್ದಾರೆ. ಎಷ್ಟು ಅದ್ಭುತವಾಗಿದೆ ಅಲ್ವಾ. ಇಲ್ಲೇ ನೋಡಿದ ತಕ್ಷಣವೇ ತಿನ್ನೋ ಆಗಿದೆ, ಅಷ್ಟು ಬಿಸಿಯಾಗಿದೆ. ನೋಡಿ ತಟ್ಟೆಗೆ ಹಾಕ್ಕೊಂಡಿದ್ದಾರೆ. ಯಾರಿಗೆ ಕೊಟ್ಟಿದ್ದಾರೆ ಗೊತ್ತಿಲ್ಲ. ಐ ಥಿಂಕ್ ನಮಗಂತೂ ಕೊಟ್ಟಿಲ್ಲ. ನೋಡೋಣ. ಸೊ ವಿಡಿಯೋ ಮೂಲಕವಾಗಿ. ಸೊ ನಾನು ಮಶ್ರೂಮ್ ಫಸ್ಟ್ ಬಿರಿಯಾನಿ ನೋಡಿಲ್ಲ, ನಾನು ತಿಂದಿದ್ದೀನಿ. ಆದರೆ ಮಶ್ರೂಮ್ ಬಿರಿಯಾನಿ ತಿಂದಿಲ್ಲ ನಾನು. ಆದರೆ ಮಶ್ರೂಮ್ ತಿಂದಿದ್ದೀನಿ, ಮಾಡ್ತಾಯಿರ್ತೀನಿ ನಾನು. ಆದರೆ ಮಶ್ರೂಮ್ ಬಿರಿಯಾನಿ ತಿಂದಿಲ್ಲ. ನೋಡಿ ಪಾತ್ರೆ ತೊಗೊಂಡ್ರವರು ಆಯಲ್ ಹಾಕ್ತಾಯಿದ್ದಾರೆ, 5-6 ಸ್ಪೂನು. ಜೊತೆಗೆ ನೋಡಿ ಚಕ್ಕೆ, ಲವಂಗ, ಎಲೆ ಎಲ್ಲವನ್ನೂ ಹಾಕ್ತಾಯಿದ್ದಾರೆ. ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದಾರೆ. ಏನೇನು ಹಾಕ್ಬೇಕು ಎಲ್ಲವನ್ನೂ ಹಾಕ್ತಾಯಿದ್ದಾರೆ. ಮಸಾಲೆ ಅದು ಇದು ಹಾಕಿ ನೋಡಿ ಸ್ಪೂನಿಂದ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದಾರೆ. ಸಿಹಿ ಮೆಣಸಿನಕಾಯಿ ತಗೊಂಡಿದ್ದಾರೆ, ಗ್ರೀನ್ ಚಿಲ್ಲಿ, ಸ್ಪೂನಿಂದ ಐ ಥಿಂಕ್ ಈರುಳ್ಳಿ ತೊಗೊಂಡ್ರು. ಮತ್ತು ಕಟ್ ಮಾಡಿ ಸ್ವಲ್ಪ ದಪ್ಪ ಕಟ್ ಮಾಡಿದ್ದಾರೆ ಅನಿಸುತ್ತೆ ಈರುಳ್ಳಿ. ನೋಡೋಣ ಮತ್ತೆ ಏನಾಗ್ತಾರೆ. ಅರಿಶಿನ ಹಾಕಿದ್ದಾರೆ. ಸೊ ಮತ್ತು ಮಸಾಲೆ ಹಾಕಿದ್ದಾರೆ, ಧನಿಯಾ ಪೌಡ್ರ್ ಹಾಕಿದರು, ಬಿರಿಯಾನಿ ಮಸಾಲ ಕೂಡ ಹಾಕಿದ್ದಾರೆ ನೋಡಿ. ಆಮೇಲೆ ಟೊಮೊಟೊ ಹಣ್ಣನ್ನು ಕಟ್ ಮಾಡಿ ಹಾಕಿದ್ದಾರೆ ಅದರಲ್ಲಿ. ಸೂಪರ್. ಕೊತ್ತಂಬರಿ ಸೊಪ್ಪು, ಐ ಥಿಂಕ್ ಪುದೀನ ಸೊಪ್ಪು ಎಲ್ಲ ಮಿಕ್ಸ್ ಮಾಡ್ತಾಯಿದ್ದಾರೆ. ನೋಡಿದ್ರೆ ಇವಾಗಲೇ ತಿನ್ನಬೇಕು ಅನಿಸುತ್ತೆ. ನೋಡೋಣ. ಮಶ್ರೂಮ್ ಇನ್ನೂ ಹಾಕಿಲ್ಲ, ಮಶ್ರೂಮ್ ಹಾಕ್ತಾರೆ. ಸೊ ಸಾಲ್ಟ್ ಹಾಕಿದ್ರು ಅಂತ ಅನಿಸುತ್ತೆ. ನೋಡಿ ಮಶ್ರೂಮ್ ಹಾಕಿದ್ದಾರೆ. ಸೊ ಎಷ್ಟು ಚೆನ್ನಾಗಿದೆ. ಮಶ್ರೂಮ್ ಕಟ್ ಮಾಡಿ ಹಾಕಿದ್ದಾರೆ. ನೋಡಿ ಅದನ್ನೆಲ್ಲ ಮಿಕ್ಸ್ ಮಾಡ್ತಾಯಿದ್ದಾರೆ. ಆಮೇಲೆ ಇವಾಗ ನೆಕ್ಸ್ಟ್ ಏನು ಮಾಡ್ತಾರೆ ನೋಡುವ. ಸ್ವಲ್ಪ ಪಾತ್ರೆನ ಮುಚ್ಚಳದಿಂದ ಮುಚ್ಚಿದ್ದಾರೆ. ಇವಾಗ ರೈಸ್ ತೊಗೊಂಡ್ರು, ಅಂದರೆ ಅಕ್ಕಿ ತಗೊಂಡಿದ್ದಾರೆ. ಅಕ್ಕಿನ ಹಾಕ್ಬಿಟ್ರು, ನೀರು ಹಾಕ್ತಾನೆ ಅಕ್ಕಿ ಹಾಕಿದ್ದಾರೆ. ಅಂದರೆ ಸ್ವಲ್ಪ ಫ್ರೈ ಮಾಡ್ತಾರೆ ಅನ್ನೋದರಲ್ಲಿ ಚೆನ್ನಾಗಿ ಆಗುತ್ತೆ ರೈಸು. ಆಮೇಲೆ ಫ್ರೈ ಮಾಡೋದ್ರಿಂದ ನೆಕ್ಸ್ಟ್ ಏನು ಮಾಡ್ತಾರೆ ನೋಡೋಣ. ಇವಾಗ ಇನ್ನೇನು ನೀರು ಹಾಕ್ತಾರೆ ಅಂತ ಅನಿಸುತ್ತೆ. ನೀರು ಹಾಕ್ತಾನೇ ಇದ್ದಾರೆ ನೋಡಿ. ನಾನು 1 ಗ್ಲಾಸ್ ಅಕ್ಕಿ ತಗೊಂಡ್ರೆ 2 ಗ್ಲಾಸ್ ನೀರು ಹಾಕ್ತೀನಿ. ಸಮ ಪ್ರಮಾಣ ಅಂದರೆ 1 to 2. ನೋಡಿ ಎಷ್ಟು ಚೆನ್ನಾಗಾಯಿತು ಮಶ್ರೂಮ್ ಬಿರಿಯಾನಿ. ಇವಾಗಲೇ ಹೊಗೆ ಬರ್ತಾಯಿದೆ ನೋಡಿ, ಅಲ್ಲಿ ಎಷ್ಟು ಬಿಸಿಯಾಗಿದೆ, ಘಮ ಘಮ ಅಂತ ಇದೆ. ಸೊ ಎಲ್ರಿಗೂ ಕೊಡ್ತಾರೋ ಅಥವಾ ಇಲ್ಲೋ ನೋಡೋಣ. ಸ್ಪೂನಿಂದ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದಾರೆ. ಎಲ್ಲ ಕಡೆ ರೊಟೇಟ್ ಮಾಡ್ತಾಯಿದ್ದಾರೆ ಅದನ್ನು. ನೋಡಿ ತಟ್ಟೆಗೆ ಹಾಕಿದ್ರು. ಫಸ್ಟ್ ತಟ್ಟೆ ಯಾರಿಗೆ ಹೋಗಿದೆ ಗೊತ್ತಿಲ್ಲ. ಸೊ ಯಾರಿಗೆ ಕೊಟ್ಟಿದ್ದಾರೆ. ಸೊ ನೋಡೋಣ. ಅವರು ವಿಡಿಯೋ ನೋಡಿದರೆ, ನಾನು ವಿಡಿಯೋ ಏನಾದರೂ ನೋಡಿದ್ರೆ ಇದು ಯಾರಿಗೆ ಕೊಟ್ಟಿದ್ದಾರೆ ಅಂತ ನೋಡೋಣ. ಕಮೆಂಟ್ ಮೂಲಕ ಹೇಳ್ತಾರೆ ಅವರು. ನೋಡಿ ಚೆನ್ನಾಗಾಯಿತು ಮಶ್ರೂಮ್
ಬಿರಿಯಾನಿ. ಸೊ ಹಾಗಂತ ನಾನು 3 ವೀಡಿಯೋಗಳನ್ನ ತೋರಿಸಿದರೆ ಅನಿಲ್ ಅವರೇ, ಮತ್ತು ಉಳಿದ ವೀಡಿಯೋಗಳು ಐ ಥಿಂಕ್ ನಾವೆಲ್ಲ ಕಮೆಂಟ್ ಮಾಡಿದ್ವಿ ನಮ್ಮ ವೀಡಿಯೋಗಳು ಬಂದಿಲ್ಲ ಅಂತ ಅಂದ್ಬಿಡಿ. ನೆಕ್ಸ್ಟ್ ಒಂದೊಂದು ದಿನ ಪ್ರತಿಯಾಗಿ ಎಲ್ಲರೂ ವೀಡಿಯೋಗಳನ್ನು ನಾನು ತೋರಿಸ್ತಾ ಇರ್ತೀನಿ. ಕಮೆಂಟ್ ಯಾರ್ಯಾರು ಮಾಡಿದ್ದಾರೆ ನನ್ನೆಲ್ಲ ವೀಡಿಯೋಗಳಿಗೆ, ಎಲ್ಲರ ವೀಡಿಯೋಗಳನ್ನು ನಾನು ಶೋ ಮಾಡ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದು ನಾನು ಜಸ್ಟು ಫಸ್ಟ್ ವೀಡಿಯೋ ಇದು ಈ ಥರ ಮಾಡಿದ್ದು. ಎಲ್ಲರಿಗೂ ನಮಸ್ಕಾರಗಳು.